ಸ್ಕೂಟರ್ನಲ್ಲಿ ಬಂದ 4 ಯುವಕರ ತಂಡ ಯುವಕನೊಬ್ಬನ ಮೇಲೆ ತಲ್ವಾರ್ನಿಂದ ಹಲ್ಲೆ ನಡೆಸಿ ಪರಾರಿಯಾಗಿರುವ ಘಟನೆ ಸೋಮವಾರ ಸಂಜೆಯ ವೇಳೆ ಎಡಪದವು ಬಳಿ ನಡೆದಿದೆ. ಘಟನೆಯ ಬಳಿಕ ಓರ್ವನನ್ನ ಸ್ಥಳೀಯರು ಸೆರೆ ಹಿಡಿದಿದ್ದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇನ್ನೋರ್ವನನ್ನ ಪೊಲೀಸರು ಬಂಧಿಸಿದ್ದಾರೆ. ಎಡಪದವಿನ ಪೂಪಾಡಿಕಲ್ಲು ಅರೆಕೋಡಿ ನಿವಾಸಿ ಅಖಿಲೇಶ್ ಗಾಯಗೊಂಡವರು. ವೇಣೂರಿನ ಸಾಹಿಲ್ ಅಕ್ರಮ್, ನಾಜೀರ್, ಶಿನಾನ್ ಮತ್ತು ಇರ್ಷಾದ್ ಆರೋಪಿಗಳು. ಅವರಲ್ಲಿ ಶಿನಾನ್ ಮತ್ತು ಇರ್ಷಾದ್ನನ್ನ ಬಂಧಿಸಲಾಗಿದೆ. ಇನ್ನಿಬ್ಬರಿಗಾಗಿ ಶೋಧ ಮುಂದುವರೆದಿದೆ. ಎಡಪದವಿನ ಹನುಮಾನ್ ಮಂದಿರದ ಬಳಿ ಸಂಜೆ 4ರಿಂದ 4:15 ನಡುವೆ ಈ ಘಟನೆ ನಡೆದಿದೆ. ಅಖಿಲೇಶ್ ಅವರ ಬಲ ಮೊಣಕೈಗೆ ತಲವಾರಿನ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅವರು ಅಪಾಯದಿಂದ ಪಾರಾಗಿದ್ದಾರೆ. ಅಖಿಲೇಶ್ ಕ್ಯಾಟರಿಂಗ್ ಕೆಲಸ ಮಾಡುತ್ತಿದ್ದು ಸಂಘಟನೆಯಲ್ಲೂ ಗುರುತಿಸಿಕೊಂಡಿದ್ದರು ಎಂದು ತಿಳಿದು ಬಂದಿದೆ. ಮೂಡುಬಿದ್ರೆ ಕಡೆಯಿಂದ ಒಂದೇ ಸ್ಕೂಟರ್ನಲ್ಲಿ 4 ಬರುತ್ತಿದ್ರು. ಇದೇ ವೇಳೆ ಸ್ಕೂಟರ್ನಲ್ಲಿ ಬರುತ್ತಿದ್ದ ಅಖಿಲೇಶ್ ಅವರನ್ನ ನೋಡಿ ಹಿಂಬಾಲಿಸಿಕೊಂಡು ವಿಡಿಯೋ ಮಾಡಿದ್ರು. ಈ ವೇಳೆ ಅವರು ತಮ್ಮಲ್ಲಿದ್ದ ತಲವಾರನ್ನ ಝಳಪಿಸಿದ್ದು ಅಖಿಲೇಶ್ ಮೇಲೆ ಬೀಸಿದ್ದಾರೆ. ಇದರಿಂದ ಅವರ ಮೊಣಕೈಗೆ ಗಾಯವಾಗಿದೆ. ಈ ವೇಳೆ ಒಬ್ಬ ಸ್ಕೂಟರ್ನಿಂದ ಕೆಳಗೆ ಬಿದ್ದಿದ್ದು ಸ್ಥಳೀಯರು ಆತನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆತನಿಗೂ ಗಾಯವಾಗಿದೆ ಎಂದು ತಿಳಿದು ಬಂದಿದೆ. ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಹಾಗೂ ಬಜ್ಪೆ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸ್ಥಳದಲ್ಲಿ ಚೀಲದಲ್ಲಿ ಒಂದು ಚೂರಿ, ಒಂದು ತಲವಾರು ಪತ್ತೆಯಾಗಿದ್ದು ಅದನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಎಡಪದವು. ನಿಮ್ಮ ಮನೆ ಅಥವಾ ಕಟ್ಟಡದ ವಿದ್ಯುತ್ ಬಿಲ್ ದುಬಾರಿ ಬರ್ತಾ ಇದೆಯಾ? ಚಿಂತಿಸಬೇಡಿ. ವಿನಾಯಕ ಮಾರ್ಕೆಟಿಂಗ್ ಪ್ರಸ್ತುತಪಡಿಸುತ್ತಿದೆ ಸೋಲಾರ್ ಆನ್ ಗ್ರಿಡ್ ಮತ್ತು ಹೈಬ್ರಿಡ್ ರೂಫ್ ಟಾಪ್ ಸೋಲಾರ್ ಸಿಸ್ಟಮ್. ಈಗ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯ ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ ಅನ್ನು ನಿಮ್ಮ ಮನೆಯ ಚಾವಣಿಯ ಮೇಲೆ ಅಳವಡಿಸಿದಾಗ ನಿಮಗೆ ಬೇಕಾದ ವಿದ್ಯುತ್ ಅನ್ನು ನೀವೇ ಉತ್ಪಾದಿಸಿ ನಿಮ್ಮ ವಿದ್ಯುತ್ ಬಿಲ್ ಅನ್ನು ಪೂರ್ತಿ ಉಳಿತಾಯ ಮಾಡಬಹುದು. ಜೊತೆಗೆ ಕೇಂದ್ರ ಸರ್ಕಾರದ 78,000 ಸಹಾಯಧನವನ್ನು ಕೂಡ ಪಡೆಯಬಹುದು. ಬಿಸಿ ನೀರಿನಲ್ಲಿ ಸ್ನಾನ ಮಾಡಲು ವಿನ್ಸಮ್ ಸೋಲಾರ್ ವಾಟರ್ ಹೀಟರ್, ಹಿಟ್ ಪಂಪ್, ಗ್ಯಾಸ್ ಗೀಸರ್ ಅಳವಡಿಸಿ ದಿನದ 24 ಗಂಟೆ ಬಿಸಿ ನೀರು ಪಡೆಯಿರಿ. ವಿನಾಯಕ ಮಾರ್ಕೆಟಿಂಗ್ ಕಳೆದ 30 ವರ್ಷಗಳಿಂದ ಗ್ರಾಹಕರ ಸೇವೆಯಲ್ಲಿದ್ದು ಸಾವಿರಾರು ಸಂತೃಪ್ತ ಗ್ರಾಹಕರನ್ನು ಹೊಂದಿದ ಕರಾವಳಿ ಕರ್ನಾಟಕದ ಮುಂಚೂಣಿ ಸಂಸ್ಥೆಯಾಗಿದೆ. ವಿನಾಯಕ ಮಾರ್ಕೆಟಿಂಗ್, ತಕ್ಷಿಲ ಬಿಲ್ಡಿಂಗ್, ಹೋಟೆಲ್ ಜನತಾ ಡಿಲೆಕ್ಸ್ ಹತ್ತಿರ, ಬಳ್ಳಲ್ಬಾಗ್, MG ರಸ್ತೆ, ಮಂಗಳೂರು.